ಹಾಯ್ ಹಲೋ ಎವ್ರಿವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಇವತ್ತಿನ ವಿಡಿಯೋ ನಾನು ಶೂಟ್ ಮಾಡ್ತಾ ಇರೋದು ಬಂದು ನಮ್ಮ ಮಮ್ಮಿ ಮನೆಯಿಂದ. ಸೊ ಅಮ್ಮನ ಮನೆಯಿಂದ ಶುರುವಾಗಿದೆ ನನ್ನ ವ್ಲಾಗ್. ಸೊ ನೋಡಿ, ಹನುಮಂತು ಅಂಕಲ್ ಎಲ್ಲ ನಮ್ಮನ್ನ ವೆಲ್ಕಮ್ ಮಾಡ್ತಾ ಇದ್ದಾರೆ. ಸೊ ನಮ್ಮ ವ್ಲಾಗ್ಗೆ ಹೀ ಈಸ್ ಆ್ಯಕ್ಚುಲಿ ಅ ಹೆಲ್ಪರ್. ನಮ್ಮ ಶಾಪಲ್ಲಿ ಹೆಲ್ಪ್ ಮಾಡ್ತಿರ್ತಾರೆ. ಸೊ ನಮ್ಮದು ಆ್ಯಕ್ಚುಲಿ ಅನ್ಪ್ಲ್ಯಾನ್ಡ್ ಆಗಿತ್ತು. ಇವತ್ತು ನಾವು ಹೋಗ್ತಿದ್ದಿದ್ದು ಶಾಪಿಂಗ್ ಆ್ಯಕ್ಚುಲಿ. ಸೊ ಎಲ್ಲ ಅಂದ್ಕೊಂಡಂಗೆ, ಸೊ ಡ್ಯಾಡಿ ವಾಸ್ ಆಲ್ಸೋ ಫ್ರೀ. ಫೈನ್ ಅಂದ್ಬಿಟ್ಟು ವಿ ಜಸ್ಟ್ ಪ್ಲ್ಯಾನ್ ಟು ಗೋ ಫಾರ್ ಶಾಪಿಂಗ್. ಸೊ ಶಾಪಿಂಗ್ಗೆ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಅಂದರೆ, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟಿಗೆ ನಾವು ಹೋಗ್ತಾ ಇದ್ದಿದ್ದು ಬಂದು ಗಾಂಧಿ ಬಜಾರ್ಗೆ. ಸೊ ನನ್ನ ಕಸಿನ್ದು ಎಂಗೇಜ್ಮೆಂಟ್ ಇತ್ತು. ಸೊ ಅದಕ್ಕೆ ಚಿಕ್ಕ ಪುಟ್ಟ ವಸ್ತುಗಳನ್ನು ತೊಗೊಳ್ಳೋಣ ಅಂತ ಹೇಳಿ ಗಾಂಧಿ ಬಜಾರ್ಗೆ ಹೋಗಿದ್ವಿ. ಸೊ ಗಾಂಧಿ ಬಜಾರಲ್ಲಿ ಬಂದು ನಾವು ಫಸ್ಟ್ ಹೋಗಿದ್ದು ಭವಾನಿ ಸ್ಟೋರ್ಸ್ಗೆ. ಸೊ ಭವಾನಿ ಸ್ಟೋರ್ಸ್ನ ಮುಗಿಸ್ಕೊಂಡು ಆಮೇಲೆ ನಾವು ಪೂತೀಸ್ಗೆ ಹೋದ್ವಿ. ಪೂತೀಸ್ನ ಮುಗಿಸ್ಕೊಂಡು ಮತ್ತೆ ಮನೆಗೆ ಬಂದ್ವಿ. ಮನೆಗೆ ಬಂದು ಮತ್ತೆ ನಾನು ನಮ್ಮ ಮನೆಗೆ ಬಂದೆ. ಸೊ ಇದನ್ನೆಲ್ಲನೂ ಕೂಡ ಈ ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ ನಾನು. ಮತ್ತು ನಂದು ಸ್ವಲ್ಪ ಕಾಸ್ಮೆಟಿಕ್ಸ್ ಶಾಪಿಂಗ್ ಮಾಡಿದ್ದೆ, ಇದೆಲ್ಲ ಕೂಡ ಬಂದಿತ್ತು ಪರ್ಪಲಿಂದ. ಸೊ ಅದನ್ನು ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತಾ ಇದ್ದೀನಿ ಈ ವ್ಲಾಗಲ್ಲಿ. ಸೊ ನಾನು, ಡ್ಯಾಡಿ, ಮಮ್ಮಿ, ಅಜ್ಜಿ, ಸೊ 4 members started to have a short trip. ಸೊ ಮಮ್ಮಿ ಹಾಯ್ ಅಂತ ಹೇಳಿದ್ದೀಗ. ಸೊ ದಿಸ್ ಇಸ್ ಮೈ ಬಿಗ್ ಮಮ್ಮಿ, ನಮ್ಮ ಅಜ್ಜಿ. ಸೊ ಮಾಸ್ಕೆಲ್ಲ ಹಾಕಿ ಸಖತ್ ಹೆಲ್ತ್ ಕಾನ್ಷಿಯಸ್ ಆಗಿ ಕುತ್ಕೊಂಡ್ಬಿಟ್ಟಿದ್ದಾರೆ. ನಾನು ರೇಗಿಸ್ತಾ ಇದ್ದೆ. ಸೊ ದಿಸ್ ಇಸ್ ಸಮಥಿಂಗ್ ಚೆನ್ನಾಗಿ ಅನ್ನಿಸ್ತು. ಲೈಕ್ ಸಿಗ್ನಲಲ್ಲಿ ನಿಂತಿದ್ವಿ ನಾವು. ಒಂದು ಅಂಕಲ್ ಬಂದರು, ನನ್ನ ಫ್ಯಾಮ್ಲಿಗೆ ಸ್ವಲ್ಪ ಹೆಲ್ಪ್ ಮಾಡಿ, ಬೈ ದಿಸ್ ಫಾರ್ ಮೈ ಫ್ಯಾಮಿಲಿ. ಈ ವಾಸ್ ಟಾಕಿಂಗ್ ಇನ್ ಇಂಗ್ಲೀಷ್ ಓನ್ಲಿ. ಸೊ ವಿ ಆರ್ ಇನ್ ವೆರಿ ಕ್ರಿಟಿಕಲ್ ಕಂಡೀಷನ್, ಐ ಲಾಸ್ಟ್ ಮೈ ಜಾಬ್, ಪ್ಲೀಸ್ ನಮಗೆ ಹೆಲ್ಪ್ ಮಾಡಿ ಅಂತ ಹೇಳಿದರು. 100 rupeesಗೆ ದೇ ಟೋಲ್ಡ್ ಐಲ್ ಗಿವ್ 3, ಬಟ್ 100 rupeesಗೆ 3 ಅದು ವರ್ತ್ ಅಂತ ಅನ್ನಿಸ್ಲಿಲ್ಲ. ಸೊ ವಿ ಜಸ್ಟ್ ಗೇವ್ ಇಟ್ 20 rupees ಫಾರ್ ಇಟ್. ಸೊ ಪ್ಲೇ ಗೇಮ್ಸ್. ಸೊ ಫೈನಲಿ ರೀಚಿಂಗ್ ಆರ್ ಡೆಸ್ಟಿನೇಷನ್ ಫಾರ್ ಗಾಂಧಿ ಬಜಾರ್. ಸೊ ಬಂದ್ವಿ ಗಾಂಧಿ ಬಜಾರಲ್ಲಿ. ಸೊ ರೀಚ್ ಆದ್ವಿ, ಏನೋ ಖುಷಿ ಸಿಕ್ತು. ಲಿಟ್ರಾನ್ ಸಿಗ್ನಲ್ ಬಿಟ್ಟ ಮೇಲೆ ಫಸ್ಟ್ ಹೋಗಿದ್ದೆ ನಾವು ಭವಾನಿ ಸ್ಟೋರ್ಸ್ಗೆ. ಸೊ ಭವಾನಿ ಸ್ಟೋರ್ಸ್ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ. ಇಟ್ಸ್ ವೆರಿ ಫೇಮಸ್ ಇನ್ ಗಾಂಧಿ ಬಜಾರ್ ಫಾರ್ ಆಲ್ ದಿ ಲೈಕ್ ಕಾಸ್ಮೆಟಿಕ್ಸ್ ಆಗಿರ್ಬೋದು, ಆರ್ಟಿಫಿಷಿಯಲ್ ಜ್ಯುವೆಲ್ರೀಸ್ ಆಗಿರ್ಬೋದು, ಆಕ್ಸೆಸರೀಸ್ಗಾಗಿರ್ಬೋದು. ಅ ವೆರಿ ಗುಡ್ ಪ್ಲೇಸ್. ಸೊ ನೋಡಿ, ನಮ್ಮ ಲೆಫ್ಟ್ ಸೈಡ್ಗೆ ಕಾಣಿಸ್ತಿದೆಯಲ್ಲ, ಶ್ರೀ ಭವಾನಿ ಕಾಸ್ಮೆಟಿಕ್ ಸ್ಟೋರ್ಸ್ ಸಮಥಿಂಗ್. ಸೊ ಅದೇನೇ ಭವಾನಿ ಸ್ಟೋರ್ಸ್. ಅಲ್ಲಿಗೆ ಬಂದ್ವಿ. ಸೊ ಶಾಪಿಂಗ್ ಎಲ್ಲ ಮುಗ್ದಿದ್ಮೇಲೆ ಅಲ್ಲಿ ಪಕ್ಕದಲ್ಲೇ ಸ್ಮೆಲ್ ಎಳಿತಾ ಇರುತ್ತಲ್ವಾ. ದಿಸ್ ಇಸ್ ನಾಟ್ ಸಮೋಸ, ದಿಸ್ ಇಸ್ ಬೋಂಡಾ, ಆಲೂ ಬೋಂಡಾ ಮತ್ತು ಗರಿ ಗರಿ ಮಸಾಲೆ ದೋಸೆ ತಿಂದ್ಕೊಂಡು ನಾವು ಅಲ್ಲಿಂದ ಬಿಟ್ವಿ. ಎಲ್ಲ ತಿಂದಮೇಲೆ ಕಾಫಿ ಟೀ ಕುಡಿದಿರೇ ಇರೋದಕ್ಕಾಗುತ್ತಾ? ಸೊ ನಮ್ಮ ಮನೇಲಿ ಮಾತ್ರ ಎಲ್ಲರೂ ಕಾಫಿ ಟೀ ಪ್ರಿಯರು. ಸೊ ಕಾಫಿ ಟೀ ಕುಡ್ಕೊಂಡು, ಬಿಸಿ ಬಿಸಿ ಕಾಫಿ ಟೀ ಕುಡ್ಕೊಂಡು ಮತ್ತು ನಮ್ಮ ಶಾಪಿಂಗ್ ಮುಂದೆ ಹೋಯಿತು. ಬಟ್ ಇಲ್ಲಿ ಹಿಂದೆ ಬರ್ತಾಯಿದೆ, ಬಟ್ ನಾವು ಮುಂದೆ ಹೋಗ್ತಾ ಇದ್ವಿ. ಸೊ ಮುಂದೆ ಹೋಗೋಷ್ಟರಲ್ಲಿ ನಾವು ಪೋತೀಸ್ ಹೋಗಿ ತಲುಪೋಷ್ಟರಲ್ಲಿ ಇಟ್ ವಾಸ್ ಆಲ್ಮೋಸ್ಟ್ ಕತ್ತಲಾಗೋಗಿತ್ತು. 6:30 ಅಬವ್ ಅನಿಸುತ್ತೆ. ಕತ್ಲಾಗ್ಬಿಟ್ಟಿತ್ತು ನಾವು ಆಲ್ಮೋಸ್ಟ್ ಹೋಗೋಷ್ಟೊತ್ತಲ್ಲಿ ಪೋತೀಸ್ಗೆ. ಬಟ್ ನೈಟು ಕೂಡ ಚೆನ್ನಾಗಿರುತ್ತೆ ಶಾಪಿಂಗ್. ಥ್ಯಾಂಕ್ ಗಾಡ್ ಮಳೆ ಬಂದಿಲ್ಲ. ಮಳೆ ಬಂದಿದ್ರು ನೋ ಪ್ರಾಬ್ಲಮ್ ಬಿಕಾಸ್ ಕಾರಲ್ಲಲ್ವ ಹೋಗಿದ್ದಿದ್ದು. ನೋ ಪ್ರಾಬ್ಲಮ್. ಸೊ ಆ್ಯಕ್ಚುಲಿ ಅವೆನ್ಯೂ ರೋಡ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ನಮಗೆ ಈ ಟ್ರಾಫಿಕ್ಗೆ ಫೆಡ್ಅಪ್ ಅನ್ನಿಸ್ತು. ಇನ್ನು ಅವೆನ್ಯೂ ರೋಡ್ ಒಳಗೆ ಹೋದರೆ ಮಾತ್ರ ಟೈಮ್ ಹಿಡಿಯುತ್ತೆ. ಬೇಡ, ಅವೆನ್ಯೂ ರೋಡ್ಗೆ ಡೈರೆಕ್ಟ್ ಪೋತೀಸ್ಗೆ ಈ ಕಡೆಯಿಂದನೇ ಹೋಗ್ಬಿಡೋಣ ಅಂತ. ಸೊ ಫೈನಲಿ ಪೋತೀಸ್ ಕಡೆ ಬಂದ್ವಿ. ದ ಮೋಸ್ಟ್ ಇರಿಟೇಟಿಂಗ್ ಇನ್ ಬೆಂಗಳೂರು ಏನು ಅಂತ ಗೊತ್ತಲ್ವಾ? ದ ಟ್ರಾಫಿಕ್. ಸೊ ಅದು ಸೆಂಟೆಡ್ ಆ್ಯಕ್ಚುಲಿ. ಐ ಮೀನ್ ಲೈಕ್ ಮೆಜೆಸ್ಟಿಕ್ ಇದೆ ಸೆಂಟೆಡ್ ಅಲ್ವಾ ಬೆಂಗಳೂರಿಗೆ. ಸೊ ಅಲ್ಲಿ ಕೂಡ ಫುಲ್ಲು ಟ್ರಾಫಿಕ್ಸ್ ಜಾಸ್ತಿ ಇತ್ತು. ಫೈನಲಿ ಪೋತೀಸ್ ಬಂತು. ಸೊ ಆ್ಯಕ್ಚುಲಿ ಮಮ್ಮಿನ ಅಜ್ಜಿನ ಫ್ರಂಟ್ ಗೇಟಲ್ಲೇ ಬಿಟ್ವಿ, ಬಿಕಾಸ್ ಅವ್ರಿಗೆ ನಡೆಯೋಕ್ಕಾಗಲ್ಲ, ಅಜ್ಜಿಗೆ ಜಾಸ್ತಿ. ಸೊ ಇಲ್ಲೇ ಮುಂದೆ ಬಿಟ್ವಿ. ಸೊ ಇಲ್ಲಿಂದ ಹಂಗೆ ಒಳಗೋಗಿರಲಿ. ಸೊ ನಾನು ಡ್ಯಾಡಿ ಪಾರ್ಕಿಂಗ್ ಹೋಗ್ಬಿಟ್ಟು ಬರೋಣ ಅಂತ ಹೇಳಿ ಮಮ್ಮಿನ ಅಜ್ಜಿನ ಇಲ್ಲೇ ನಿಲ್ಲಿಸಿದ್ವಿ. ಸೊ ಪೋತೀಸ್ ದ ಮೋಸ್ಟ್ ಫೇಮಸ್ ಫಾರ್ ಕ್ಲಾದಿಂಗ್ಸ್ ಆ್ಯಂಡ್ ಸಿಲ್ಕ್ ಸ್ಯಾರೀಸ್. ನೋಡಿ ಎಷ್ಟು ಸೀರೆ ತೆಗ್ದಾಕಿದ್ದಾರೆ, ಇನ್ನೂ ಸಮಾಧಾನ ಆಗಲಿಲ್ಲ. ಚೆನ್ನಾಗಿತ್ತು ಸ್ಯಾರೀಸ್, ನನಗೂ ತುಂಬ ಇಷ್ಟ ಆಯಿತು ಸ್ಯಾರೀಸ್ ಎಲ್ಲನೂ. ಸೊ ಫುಲ್ ಸ್ಯಾರೀಸ್ ಕಲೆಕ್ಷನ್ಸ್, ಲೈಕ್ ಸಿಲ್ಕ್ ಸ್ಯಾರೀಸ್ ಇತ್ತು, ವರ್ಕ್ ಸ್ಯಾರೀಸ್ ಇತ್ತು, ಎಲ್ಲ ಚೆನ್ನಾಗಿತ್ತು. ಇದು ನೋಡಿ ಎಷ್ಟು ಕ್ಯೂಟ್ ಇದೆ ಅಲ್ಲ. ಐ ಜಸ್ಟ್ ಲೈಕ್ ದಿಸ್ ಲೈಟಿಂಗ್ಸ್ ಮಾತ್ರ ಫಸ್ಟ್ ಕ್ಲಾಸ್ ಆಗಿದೆ. ಸೀಲಿಂಗ್ಸ್ ನೋಡ್ಕೊಂಡು ಆ್ಯಕ್ಚುಲಿ ನಮ್ಮ ಡ್ಯಾಡಿ ಬಂದಿದ್ದು ಫಸ್ಟ್ ಟೈಮ್. ಇದರಲ್ಲಿ ಲೇಡೀಸ್ ಜೊತೆ ಶಾಪಿಂಗ್ ಡ್ಯಾಡಿ ಬರೋದೇ ಇಲ್ಲ. ಈಸ್ ಲೈಕ್ ಓನ್ಲಿ ಅ
ಕ್ಯಾಶ್ ಪೇ ಮಾಡೋದಷ್ಟೇ ಅವ್ರ ಕೆಲಸ. ಬರ್ತಾ ಇರಲಿಲ್ಲ, ಪಾರ್ಕಿಂಗಲ್ಲೇ ಕೂತ್ಕೊಂಡಿರೋರು ಇಲ್ಲ ಹೊರಗಡೆ ಎಲ್ಲಾದರೂ ಸುತ್ತಾಡಿರೋರು. ಸೊ ಫಸ್ಟ್ ಟೈಮ್ ಅವರು ಕೂಡ ಬಂದಿದ್ದೊಳಗೆ ಈ ಲೈಕ್ ಇಟ್ ವೆರಿ ಮಚ್, ಚೆನ್ನಾಗಿ ಮಾಡಿದ್ದಾರೆ ಲೈಟಿಂಗ್ಸ್ ಎಲ್ಲನೂ ಅಂತ ಹೇಳ್ತಿದ್ರು. ಸೊ ಮಮ್ಮಿ ಈಸ್ ಟ್ರೈಯಿಂಗ್ ಹರ್ ಸೆಲೆಕ್ಟೆಡ್ ಸ್ಯಾರೀಸ್, ಯಾವ್ದು ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಬಿಟ್ಟು. ಆ್ಯಕ್ಚುಲಿ ದಿಸ್ ಪೋತೀಸ್ ಲೇಡಿ ಇದ್ದಾರಲ್ಲ, ಐ ಡೋಂಟ್ ನೋ ಅರ್ ನೇಮ್ ಬಟ್ ಶಿ ಹೆಲ್ಪ್ ಇನ್ ಅ ಗುಡ್ ವೇ. ಸೊ ಪಾಪ ಚೆನ್ನಾಗಿ ಮಮ್ಮಿಗೆ ಸ್ಯಾರಿನೆಲ್ಲ ಡ್ರ್ಯಾಪ್ ಮಾಡಿ ಸೆಲೆಕ್ಷನ್ ಮಾಡೋದಕ್ಕೆ ಮಮ್ಮಿಗಿನ್ನ ಸ್ವಲ್ಪ ಈಸಿ ಮಾಡಿದ್ರು. ಎಲ್ಲರಿಗೂ ಸೆಲೆಕ್ಟ್ ಆಗೋಯ್ತು, ಮಮ್ಮಿಗೆ ಮಾತ್ರ ಕನ್ಫ್ಯೂಷನ್. ಅದು ತೊಗೊಳ್ಳ, ಇದು ತೊಗೊಳ್ಳ, ಈ ಕಲರ್ ಇದೆ, ಆ ಕಲರ್ ಇದೆ, ಅಯ್ಯೋ. ಸೊ ಫೈನಲಿ ಅಮ್ಮ ಯಾಕೆ ಈ ಟೆನ್ಷನ್, ಒಂದ್ಸತಿ ಹುಟ್ಟು ನೋಡ್ಕೊಂಬಿಡು ಅಂತ ಹೇಳಿ ನಾನು ಅವ್ರನ್ನ ಕರೆಸಿ ಸ್ವಲ್ಪ ಅವ್ರಿಗೆ ಹೆಲ್ಪ್ ಮಾಡಿ ಸ್ಯಾರಿ ಡ್ರಾಪ್ ಮಾಡಿಬಿಡಿ ಅಂತ. ಫೈನಲಿ ಮಮ್ಮಿ ಇದೊಂದು ನೋಡಿದ್ರು ಮತ್ತು ಇನ್ನೊಂದು ಸ್ಯಾರಿ ಹಾಕೊಂಡು ನೋಡಿದ್ರು. ಶಿ ಸೆಲೆಕ್ಟೆಡ್ ಈಸಿಲಿ, ಅದು ಬೇಡ ಇದು ಬೇಡ ಅಂತ ಸೆಲೆಕ್ಟ್ ಮಾಡಿಬಿಟ್ರು. ಲೇಟ್ರ್ ಆನ್ ಶಿ ಟ್ರೈಡ್ ದ ಪಿಂಕ್ ಒನ್. ಸೊ ಇದು ಅದು ಚೆನ್ನಾಗಿದೆಯಾ, ಇದು ಚೆನ್ನಾಗಿದೆಯಾ, ಯಾವ್ದು ಮಮ್ಮಿಗೆ ಚೆನ್ನಾಗಿದೆ ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಸೊ ಮಮ್ಮಿ ಯಾವ್ದು ತೊಗೊಂಡಿದ್ದಾರೆ ಅಂತ ಹೇಳ್ತೀನಿ. ಸೊ ಡ್ಯಾಡಿ ಮತ್ತು ಮಮ್ಮಿಯಲ್ಲಿ ಅಜ್ಜಿ ಕೂತ್ಕೊಂಡು ನೋಡ್ತಾ ಇದ್ದಾರೆ ಹೇಗೆ ಮಾಡ್ತಾರೆ, ಹೇಗೆ ಉಡಿಸ್ತಾರೆ ಅಂತಂದ್ಬಿಟ್ಟು. ಏನಕ್ಕೆ ನಾವು ಸ್ಯಾರಿ ಶಾಪಿಂಗ್ ಅಂತ ಹೇಳಿದರೆ ದೀಪಾವಳಿಗಪ್ಪ. ಸೊ ದೀಪಾವಳಿ ಯಾವಾಗಿರೋದು, ನವಂಬರ್ ಮಂತು ನೋಡಿ. ಇಷ್ಟು ಬೇಗ ದೀಪಾವಳಿಗೆ ಸ್ಯಾರೀಸ್ ಪರ್ಚೇಸ್ ಮಾಡಿದ್ದಾರೆ. ತುಂಬ ಫ್ಯೂಚರ್ ಪ್ಲ್ಯಾನ್ ಜಾಸ್ತಿ ನಮ್ಮ ಅಜ್ಜಿಗೆ. ಸೊ ನಮ್ಮ ಅಜ್ಜಿಗೆ 3 ಜನ ಹೆಣ್ಮಕ್ಳು, ಒಬ್ಬರು ಗಂಡ್ಮಕ್ಳು. ಸೊ 3 ಜನ ಹೆಣ್ಮಕ್ಳಿಗೂ ಪ್ರತಿ ವರ್ಷ ದೀಪಾವಳಿಗೆ ಸೀರೆ ಕೊಟ್ಟು ರೂಢಿ ನಮ್ಮ ಕಡೆ. ಸೊ ನಮ್ಮ ಅಜ್ಜಿ, ನಮ್ಮ ಮಮ್ಮಿ, ನಮ್ಮ ಚಿಕ್ಕಮ್ಮ, ನಮ್ಮ ದೊಡ್ಡಮ್ಮಗೆಲ್ಲ ಕೂಡ ಸ್ಯಾರಿ ಶಾಪಿಂಗ್ ಮಾಡೋಕ್ಕೆ ಬಂದಿದ್ರು. ಸೈಕಲ್ ಗ್ಯಾಪಲ್ಲಿ ನಮ್ಮಮ್ಮ ಅವ್ರಿಗೆ ಮಾತ್ರ ಕೊಡಿಸ್ತಾರಲ್ವ, ಮಾಮ ನೀನು ನನಗೆ ಕೊಡ್ಸಲ್ವಾ ಅಂತ ಹೇಳಿ ನಾನು ನಮ್ಮಮ್ಮನ ಹತ್ರ ತಗೊಂಡೆ. ನೋಡಿ ಫೈನಲಿ ಶಾಪಿಂಗ್ ಎಲ್ಲ ಮುಗೀತು. ನನ್ನ ಫೇಸ್ ಫುಲ್ಲು ಬಾಡೋಗಿದೆ, ಡಲ್ ಆಗಿಬಿಟ್ಟಿದ್ದೀನಿ. ಸೊ ಶಾಪಿಂಗಲ್ಲಿ ಮಮ್ಮಿ ಏನೇನು ಶಾಪ್ ಮಾಡಿದ್ರು ಅಂತ ತೋರಿಸ್ತೀನಿ ನೋಡಿ. ಫಸ್ಟ್ ಥಿಂಗ್, ಮಮ್ಮಿ ಜುಮ್ಕಾ ಲವರ್. ಶಿ ಲೈಕ್ಸ್ ಜುಮ್ಕಾಸ್. ಗೋಲ್ಡ್ ಇದ್ದರೂ ಶಿ ಲೈಕ್ಸ್ ಇನ್ ಆರ್ಟಿಫಿಷಿಯಲ್ ಜುಮ್ಕಾಸ್. ಬಿಕಾಸ್ ಏನು ಗೊತ್ತಾ, ಕಸ್ಟಮೈಸ್ ಮಾಡ್ಕೊಳಕ್ಕಾಗಲ್ಲ. ಈ ಥರ ಜುಮ್ಕಾಸ್ ಎಲ್ಲ ಮಮ್ಮಿಗೆ ತುಂಬಾ ಇಷ್ಟ ಆಗುತ್ತೆ. ಸೊ ಅದೊಂದು ಟೈಪ್ ಆಫ್ ಜುಮ್ಕಾ. ಆ್ಯಂಡ್ ಶಿ ಟುಕ್ ಆಲ್ಮೋಸ್ಟ್ 3 ಟೈಪ್ಸ್ ಆಫ್ ಜುಮ್ಕಾಸ್. ಇದೊಂದು ಟೈಪ್ ಆಫ್ ಜುಮ್ಕಾ ವಿತ್ ಗ್ರೀನ್ ಆ್ಯಂಡ್ ರೆಡ್ ಸ್ಟೋನ್ಸ್. ದಿಸ್ ವಾಸ್ ಆಲ್ ಬಾಟ್ ಫ್ರಮ್ ಭವಾನಿ ಓನ್ಲಿ. ಅಲ್ಲೇ ತೊಗೊಂಡಿದ್ದು ಮಮ್ಮಿ. ಸೊ ಇದು ಚಿಕ್ಕದು ಒಂದು ಡ್ರಾಪ್ಸ್ ಥರ ಕೆಳಗಡೆ ಬರುತ್ತೆ, ಅದು ಸ್ವಲ್ಪ ಇಂಪ್ರೆಸಿವ್ ಆಯಿತು, ನನಗೂ ಚೆನ್ನಾಗಿದೆ ಅನ್ನಿಸ್ತು. ಇನ್ನೊಂದು ಕಂಪ್ಲೀಟ್ ಪ್ಲೇನ್ ಒನ್, ನೋ ಕಲ್ಲು, ಐ ಥಿಂಕ್ ಓನ್ಲಿ ಗ್ರೀನ್ ಕಲ್ಲಿದೆ. ಸೊ ಪ್ಲೇನ್ ಒನ್. ಸೊ ಈ 3 ತೊಗೊಳ್ತು ಮಮ್ಮಿ. ಸೊ 3 ಜುಮ್ಕಾಸ್ ಫಾರ್ ಹರ್ ಸೆಲ್ಫ್ ಶಿ ಬಾಟ್. ಆ್ಯಕ್ಚುಲಿ ಐ ಡೂ ಹ್ಯಾವ್ ಜುಮ್ಕಾಸ್, ಬಟ್ ಇದು ನನಗೆ ಚಿಕ್ಕದು, ನನಗೆ ದೊಡ್ಡ ಜುಮ್ಕಾಸ್ ಹಾಕೋಕ್ಕೆ ಇಷ್ಟ. ಸೊ ನಂತರ ಯಾರ್ಯಾರು ದೊಡ್ಡ ಜುಮ್ಕೀಸ್ ಹಾಕೋಕ್ಕೆ ಇಷ್ಟ ಅನ್ನೋದನ್ನು ಕೂಡ ಕಮೆಂಟಲ್ಲಿ ಮೆನ್ಷನ್ ಮಾಡಿ. ಸೊ ಮಮ್ಮಿ ಆ್ಯಕ್ಚುಲಿ ಚಿಕ್ಕದು ಸಾಕು, ಅವ್ರು ದೊಡ್ಡ ಹಾಕ್ಕೊಂಡ್ರೆ ಸ್ವಲ್ಪ ಕಿವಿ ಕೂಡ ನೋವು ಬರುತ್ತೆ. ಸೊ ಚಿಕ್ಕದು ಶಾಪ್ ಮಾಡಿದ್ದಾರೆ 3. ಸೊ ಎತ್ತಿಟ್ಬಿಡೋಣ ಅಸೈಡ್. ಸೊ ನೆಕ್ಸ್ಟ್ ಅವ್ರು ಶಾಪ್ ಮಾಡಿದ್ದು ಬಂದು ಸ್ಟಿಕರ್ಸ್. ದ ಮೋಸ್ಟ್ ಇಂಪಾರ್ಟೆಂಟ್, ಶಿ ಲವ್ಸ್ ಮೋರ್ ಸ್ಟಿಕರ್ಸ್. ಮತ್ತು ದೊಡ್ಡದು ಇಡೋದಕ್ಕೆ ಅವ್ರಿಗೆ ಇಷ್ಟ ಆ್ಯಕ್ಚುಲಿ. ಸೊ ಈ ಸೆಕೆಂಡ್ ಸ್ಟಿಕ್ಕರ್ ಬಂದುಬಿಟ್ಟು ಅಜ್ಜಿ ಅಕ್ಷುಶಕ್ತಿಗಂತ ತೊಗೊಂಡಿದ್ದು. ಇದು ಮೇಲ್ಗಡೆದು ಮತ್ತು ಮಧ್ಯದ್ದು ಇಟ್ಸ್ ಮಾಮ್ ಚಾಯ್ಸ್, ಮಮ್ಮಿಗೆ ತೊಗೊಂಡಿರೋದು. ಸೊ ಕೆಳಗಡೆದು ಅಜ್ಜಿ ಅಕ್ಷುಶಕ್ತಿಗೂ ಇರಲಿ ಅಂತ. ನಮ್ಮ ಅಜ್ಜಿ ಹೇಗಂತ ಹೇಳಿದ್ರೆ, ಮೊಮ್ಮಕ್ಕಳಿದ್ದಾಗ ನಮಗೂ ಹಾಗೆ ಚಿಕ್ಕ ವಯಸ್ಸಲ್ಲಿ. ಸೊ ಇವ್ರು ಇವಾಗ ಮೊಮ್ಮಕ್ಕಳೆಲ್ಲ ಚಿಕ್ಕ ಮಕ್ಕಳೆಲ್ಲ. ಸೊ ಹೊರಗಡೆ ಎಲ್ಲೇ ಹೋದರೂ ಅವ್ರಿಗಂತ ಏನಾದರೂ ತೊಗೊಳ್ತಾರೆ. ಸೊ ನೋಡ್ರಪ್ಪ ಎಷ್ಟು ಚೆನ್ನಾಗಿದೆ ಕನಕಾಂಬರ ಹೂವು. ಇವಾಗ ಫ್ರೆಶ್ಶಾಗಿ ಮಾರ್ಕೆಟಿಂದ ತಂದೆ ಅಂದ್ಕೊಂಡ್ರಾ? ಇಲ್ಲ, ಇದು ಆರ್ಟಿಫಿಷಿಯಲ್ ಕನಕಾಂಬರ ಹೂವು. ಅಮ್ಮಂಗಂತೂ ಹೂವು ಅಂದರೆ ಅಷ್ಟು ಇಷ್ಟ. ಸೊ ಇದು ನೋಡಿದ ತಕ್ಷಣ ತುಂಬ ಇನ್ಸ್ಪೈರ್ ಆಗೋದ್ರು. ಮೊನ್ನೆ ಯಾರೋ ಮುಡ್ಕೊಂಡೋದಾಗ ಕೇಳ್ತಾಯಿದ್ರು, ಪವಿ ನೋಡೆ ಚೆನ್ನಾಗಿದೆ ಅಂತ. ಅದೇ ಥರ ಸಿಕ್ಬಿಡ್ತು ಅವ್ರಿಗೂ. ಶಿ ವಾಸ್ ಹ್ಯಾಪಿ ಫಾರ್ ಇಟ್. ಮತ್ತು ಅಜ್ಜಿದಿದ್ದು ವಸು ಅಜ್ಜಿದು ದೊಡ್ಡ ಸ್ಟಿಕ್ಕರ್ಸ್, ಡೈಲಿ ಯೂಸ್ ಸ್ಟಿಕ್ಕರ್ಸ್ ಅದು. Next, as usual, safety pins for sarees. She took it for sarees and safety pins. Next to sticker. ಇದು ನನ್ನ ಸ್ಟಿಕ್ಕರ್ ಆ್ಯಕ್ಚುಲಿ, ಮುಂದೆ ತೋರಿಸ್ತೀನಿ ಅದನ್ನ. ಇದು ಮಮ್ಮ ಸ್ಟಿಕ್ಕರ್, ಇನ್ನೊಂದು ಸೆಟ್ ಆಫ್ ಸ್ಟಿಕ್ಕರ್ ಅದು. ನೆಕ್ಸ್ಟು ಏರ್ ಪಿನ್ಸ್. ಮಮ್ಮಿಗೆ ಆ್ಯಕ್ಚುಲಿ ಇಷ್ಟು ದೊಡ್ಡ ಏರ್ ಪಿನ್ ಸಿಗಲ್ಲ, ಎಲ್ಲೂ ಸಿಕ್ಕಿದಾಗಂತೂ ಬಿಡೋಲ್ಲ, ಇಸ್ಕೊಂಬಿಡ್ತಾರೆ. ಸೊ ಹಾಗೆ ನನ್ನ ಸೇಫ್ಟಿ ಪಿನ್ ನೋಡಿ, ಪರ್ಲ್ ಕ್ಲಿಪ್. ಇಟ್ಸ್ ಗುಡ್ ಅಲ್ಲ, ಇಟ್ ಲುಕ್ಸ್ ಗುಡ್. ಆ್ಯಕ್ಚುಲಿ ಮಮ್ಮಿಗೆ ತುಂಬ ವಾಲ್ಯೂಮ್ ಜಾಸ್ತಿ, ಸ್ವಲ್ಪ ರಫ್ ಹೇರ್ಸ್ ಆ್ಯಂಡ್ ಥಿಕ್ ಹೇರ್ಸ್. ಸೊ ಅವ್ರಿಗೆ ಈ ಥರ ದೊಡ್ಡ ಕ್ಲಚಸ್ ಬೇಕಾಗುತ್ತೆ. ಸೊ ದಿಸ್ ಇಸ್ ಗುಡ್ ಆ್ಯಕ್ಚುಲಿ. ಇಟ್ಸ್ 48 rupees ವರ್ತ್. ಪರ್ಲ್ ಇದೆ, ಚೆನ್ನಾಗಿ ಅನ್ನಿಸ್ತು. ಎಲ್ಲಾದರೂ ಫಂಕ್ಷನ್ಸ್ಗೆ ಹೋದಾಗ ಸ್ಯಾರಿಗೆ ಮ್ಯಾಚ್ ಆಗೋ ಥರನೂ ಅದು ಹಾಕೋಬೋದು. ಮತ್ತು ಇದು ಪರ್ಲಿದು ಸರ ತೆಗೆದು ತೋರಿಸಿಲ್ಲ ಆ್ಯಕ್ಚುಲಿ, ಹಾಗೆ ತೋರಿಸಿದ್ದೀನಿ. ಇಟ್ಸ್ 2 ಲೇಯರ್ ಅಷ್ಟೇ. ಸುಮ್ಮನೆ ಚೈನ್ ಜೊತೆ ಸೈಡ್ ಚೈನಾಗಿ ಹಾಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ.
ಇದು ಆ್ಯಕ್ಚುಲಿ ನನ್ನ ಹತ್ರ ಇದ್ದಿದ್ದು ಲಿಪ್ಸ್ಟಿಕ್ಕು ಮಮ್ಮಿಗೆ ತುಂಬ ಚೆನ್ನಾಗಿ ಸೂಟ್ ಆಗ್ತಿತ್ತು. ಸೊ ನಾನೇ ಮಮ್ಮಿ ನೀನೊಂದು ತೊಗೋ ಅಂತ. ಮಮ್ಮಿ ನಂಗೆಲ್ಲ ಲಿಪ್ಸ್ಟಿಕ್ ಬೇಡ ಕಣೆ, ನಿಂದೆ ತೊಗೋತೀನಿ. ತೊಗೋ ಮಮ್ಮಿ ಒಂದಿರಲಿ ಎಮರ್ಜೆನ್ಸಿ, ಬಿಕಾಸ್ ನಾನು ಒಂದೊಂದ್ಸತಿ ಕ್ಯಾರಿ ಮಾಡಿರ್ತೀನಿ, ಒಂದೊಂದ್ಸತಿ ಕ್ಯಾರಿ ಮಾಡಿರಲ್ಲ ಮಮ್ಮಿ ಮನೆಗೆ. ಸೊ ನನಗೂ ಆಗುತ್ತೆ, ನೀನು ಇಟ್ಕೊಂಡಿರು ಮಮ್ಮಿ ಅಂತ ಹೇಳಿ ಫೋಕಸ್ಸೇ ಆಗ್ತಾಯಿಲ್ಲ. ಇದು ನಾನು ತೋರಿಸಿ ಸಾಕಾಯಿತು. ಫೈನಲಿ ಇಟ್ಸ್ ಫೈನ್ ಅಂದ್ಬಿಟ್ಟು ನೋಡಿ ಇನ್ನೊಂದ್ಸತಿ ತೋರಿಸ್ದೆ ಫೋಕಸ್ ಆಗುತ್ತಾ ಅಂತ, ಆಗಲಿಲ್ಲ. ಸೊ ನೋಡೋಣ ಇವಾಗ ಯಾವ್ಯಾವ ಸೀರೆ ಶಾಪ್ ಮಾಡಿದ್ವಿ ಅಂತ. ಅಯ್ಯೋ ಬಿಲ್ಲು ಇದೆ ಅದರೊಳಗೆ, ಸೊ ಬಿಲ್ ಎತ್ತಿ ಸೈಡ್ಗೆ ಇಡುವ. ಸೊ ದಿಸ್ ಇಸ್ ಅ ಫಸ್ಟ್ ಸ್ಯಾರಿ. ಇದು ಯಾರ್ಯಾರಿಗೆ ಯಾವ್ದಾದ್ರು ಕೊಡ್ತಾರೆ ಅಂತ ನನಗೂ ಗೊತ್ತಿಲ್ಲ, ಬಿಕಾಸ್ ಫೈನಲ್ ಮೂಮೆಂಟಲ್ಲಿ ನಮ್ಮ ಅಜ್ಜಿಗೆ ಯಾವ್ದು ಕೊಡ್ಬೇಕನ್ಸುತ್ತೋ ಅದು ಕೊಟ್ಬಿಡ್ತಾರೆ. ಸೊ ಎಲ್ಲ ಅಜ್ಜಿ ಸೆಲೆಕ್ಷನ್ಸೇ ಇರೋದು ಇಲ್ಲಿ. ಸೊ ಇದು ಫಸ್ಟ್ ಒನ್, ಪಿಂಕ್ ಇನ್ ಪರ್ಪಲ್ ಒನ್. ಚೆನ್ನಾಗಿ ಅನ್ನಿಸ್ತು, ಅ ಗುಡ್ ಒನ್, ಚೆನ್ನಾಗಿದೆ, ಕಲರ್ ಕಾಂಬಿನೇಷನ್ಸ್ ಚೆನ್ನಾಗಿತ್ತು. ಸೊ ಇದು ಯಾವುದು ನನ್ನ ಚಾಯ್ಸ್ ಅಲ್ಲಪ್ಪ, ಇದೆಲ್ಲ ನಮ್ಮ ಮಮ್ಮಿದು ನಮ್ಮ ಅಜ್ಜಿ ಚಾಯ್ಸೇ, ಅವ್ರಿಗೆ ನಾನು ಬಿಟ್ಟಿದ್ದು. ಸೊ ನನ್ನ ಚಾಯ್ಸ್ ಅಂದಿದ್ರೆ ಇವತ್ತೆಲ್ಲ ಬರ್ತಾ ಇರಲಿಲ್ಲ, ಅಲ್ಲಿರೋ ಸೀರೆ ತೆಗಿಸಿ ಇಲ್ಲಿರೋ ಸೀರೆ ತೆಗಿ ನಾನು ನೋಡಬೇಕು ಅಂತ ಫುಲ್ ಎಲ್ಲ ಗುಡ್ಡೆ ಹಾಕೊಂಡು ಕಡೆಗೆ ಯಾವುದೂ ಇಷ್ಟ ಆಗಿಲ್ಲ ಅಂದ್ಬಿಡ್ತಾ ಇದೆ. ಬಟ್ ನಮ್ಮ ಅಜ್ಜಿ ಹೇಗಂದರೆ ಶಿ ಈಸ್ ವೆರಿ ಫಾಸ್ಟ್ ಇನ್ ಶಾಪಿಂಗ್, ಟೈಮೇ ತೊಗೊಳ್ಳಲ್ಲ, ಚಕ ಯಾವುದಕ್ಕೆ ಹಾಂ ಸರಿ ಅಷ್ಟೇ ನಡಿ ಬಿಲ್ಲಿಂಗ್. ಬಟ್ ನಾವು ಹೋದರೆ ಹಾಗಲ್ಲ, ಅದು ತೆಗಿರಿ ಇದು ತೆಗಿರಿ ಪಾಪ ಅವ್ರಿಗೆ ಎಷ್ಟು ಕೆಲಸ ಕೊಟ್ಬಿಡ್ತೀವಿ ಅಂದರೆ. ಸೊ ದಿಸ್ ಇಸ್ ಸೆಕೆಂಡ್ ಸ್ಯಾರಿ, ಡಾರ್ಕ್ ಬ್ಲೂ ವಿತ್ ಲೈಟ್ ಬ್ಲೂ ಕಲರ್, ಒಂಥರ ಸ್ಟ್ರೈಪ್ಸ್ ಥರ ಬಂದಿದೆ. ಇಟ್ಸ್ ಆಲ್ಮೋಸ್ಟ್ ಗ್ರೀನ್ ಒಂಥರ ರಾಮ ಗ್ರೀನು ಸಮಥಿಂಗ್ ಏನೋ ಹೇಳ್ತಾರೆ, ಆ ಗ್ರೀನ್ ಕಲರ್ ಗೊತ್ತಿಲ್ಲ, ಆ ಗ್ರೀನು ಸ್ವಲ್ಪ ಇದೆ. ದಿಸ್ ಇಸ್ ಆಲ್ಸೋ ಗುಡ್. ಸ್ವಲ್ಪ ಕೋಲ್ಡ್ ಆಗಿಬಿಡ್ತೆ ಆವಾಗವಾಗ ಸುರು ಅಂತೀನಿ, ಐ ಆಮ್ ಸಾರಿ ಫಾರ್ ದ್ಯಾಟ್. ಸೆಕೆಂಡ್ ಸ್ಯಾರಿ. ಸೊ ತರ್ಡ್ ಸ್ಯಾರಿ, ಠಾನ್ ಫಸ್ಟ್ ಸ್ಯಾರಿ ಮತ್ತು ಸ್ವಲ್ಪ ತರ್ಡ್ ಸ್ಯಾರಿ ಒಂದೇ ಥರ ಸಿಮಿಲರ್ ಅನ್ಸುತ್ತಲ್ಲ, ನೋ, ಬಟ್ ದರ್ ಇಸ್ ಅ ಕಲರ್ ಚೇಂಜಸ್ ಬಟ್ ದಿಸ್ ಇಸ್ ಕಂಪ್ಲೀಟ್ಲಿ ಪಿಂಕ್, ದಟ್ ಇಸ್ ಬಟ್ ಕನಕಾಂಬ್ರ ಕಲರು ಏನೋ ಅಂತಾರಲ್ಲ ಆ ಥರ. ಇದು ನೋಡಿ ನನ್ನ ಸ್ಯಾರಿ, ಎಲ್ಲದಕ್ಕಿಂತ ನನ್ನ ಸ್ಯಾರಿನೇ ಚೆನ್ನಾಗಿದೆ ಅಲ್ವಾ. ಇಟ್ಸ್ ಅ ಸಿಂಗಲ್ ಕಲರ್ಡ್ ಸ್ಯಾರಿ. ಬ್ಲೌಸ್ ಮಾತ್ರ ಇಲ್ಲಿ ಇದೆಲ್ಲ ಪಿಂಕ್ ತೋರಿಸ್ತಾ ಇದ್ದೀನಲ್ಲ, ಈ ಥರ ತೆಗಿ ಬೆರಳೆತ್ತು, ಈ ಥರ ಪಿಂಕಲ್ಲಿ ಬರುತ್ತೆ ಬ್ಲೌಸ್ ಮಾತ್ರ. ಸೊ ಕಂಪ್ಲೀಟ್ ಸ್ಯಾರಿ ಕನಕಾಂಬ್ರ ಕಲರ್, ಇಂಗ್ಲೀಷಲ್ಲಿ ಕಲರ್ಗೆ ಏನಂತ ನಂಗೆ ಗೊತ್ತಿಲ್ಲ. ಸೊ ಸ್ಯಾಫ್ರಾನ್ ಸಮಥಿಂಗ್. ಒನ್ ಮೋರ್ ಥಿಂಗ್, ದ ಗುಡ್ ನ್ಯೂಸ್ ವಾಸ್ ನಮ್ಮಣ್ಣ ಆ್ಯಕ್ಚುಲಿ ಸಮಥಿಂಗ್ ಶೇರ್ಸ್ ಸಮಥಿಂಗ್ ಲಲಿತಾ ಇದರಲ್ಲಿ ಈ ವಾಸ್ ಇನ್ವೆಸ್ಟಿಂಗ್. ಹಿ ಗಾಟ್ 10 grams ಆಫ್ ಕಾಯಿನ್ ಆ್ಯಕ್ಚುಲಿ. ನಮ್ಗೆ ತುಂಬ ಖುಷಿ ಆಗೋಯ್ತು. ಇವತ್ತೇನು ಎಲ್ಲ ಶಾಪಿಂಗು ಎಲ್ಲ ಬರ್ತಾಯಿದೆ ಅಂತಂದ್ಬಿಟ್ಟು ಫೈನ್ ಕೊಡೋ, ಅದನ್ನ ನಾನು ವ್ಲಾಗಲ್ಲಿ ಹಾಕ್ತೀನಿ ಅಂತ. ಇಟ್ ವಾಸ್ ಆಲ್ಮೋಸ್ಟ್ 10 grams ಆಫ್ ಸಿಲ್ವರ್ ಕಾಯಿನ್ ವಾಟ್ ಹಿ ಗಾಟ್ ಕಾಯಿನ್ ಆ್ಯಕ್ಚುಲಿ. ಚೆನ್ನಾಗಿದೆ ಅಲ್ಲ, ಗುಡ್ ಒನ್, ಐ ಲೈಕ್ಡ್ ಇಟ್ ಆ್ಯಕ್ಚುಲಿ. ಸೊ ನೆಕ್ಸ್ಟ್ ತುಂಬ ಸ್ಟ್ರೆಸ್ ಆಗುತ್ತೆ ಅಲ್ಲ, ಸೊ ಫೇಸ್ ಪ್ಯಾಕ್ ಹಾಕ್ಕೊಳ್ಳೋಣ ಅಂತ ಹೇಳಿ ದಿಸ್ ಇಸ್ ಮುಲ್ತಾನಿ ಮಟ್ಟಿ ಪೌಡರ್. ಮ್ಯಾಂಗ್ಳೂರ್ಗೆ ಹೋಗಿದ್ವಲ್ಲ, ಅಲ್ಲಿಂದ ನಾನು ತೊಗೊಂಡು ಬಂದಿದ್ದು. ಅಲ್ಲೆಲ್ಲ ಸ್ವಲ್ಪ ಹರ್ಬಲ್ ಥಿಂಗ್ಸ್ ಸಿಗುತ್ತೆ ಅಂತ ಹೇಳಿ ಮುಲ್ತಾನ್ ಮಟ್ಟಿ, ಅದನ್ನು ನಾನು ಈ ರೋಸ್ ವಾಟರ್ ಲೈಕ್ ಗುಲಾಬ್ ಸಮಥಿಂಗ್ ಅದ್ರ ಜೊತೆಲಿ ಮಿಕ್ಸ್ ಮಾಡಿ ಫೇಸ್ಗೆ ಅಪ್ಲೈ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದೆ. ಸೊ ಆಲ್ಮೋಸ್ಟ್ ಲೈಕ್ ದಿಸ್ ಕೈಂಡ್ ಆಫ್ ಮಿಕ್ಸ್ಚರ್ ಫೇಸ್ಗೆ ಅಪ್ಲೈ ಮಾಡಿದೆ. ಇನ್ಸ್ಟೆಂಟ್ ಗ್ಲೋ, ವಾಸ್ ವೆರಿ ಹ್ಯಾಪಿ ಫಾರ್ ಇಟ್. ಒಂಥರ ಫ್ರೆಶ್ ಅನ್ನಿಸ್ತು. ಆಗಲೇ ನಾನು ನೋಡಿರ್ಬೇಕು ನೀವು ಹೇಗಿದ್ದೆ ಅಂತ. ಸೊ ಅದರ ಜೊತೆಗೆ ಮಮ್ಮ ಮೇಡ್ ಅ ಗುಡ್ ಪೊಮೊಗ್ರಾನೇಟ್ ಜ್ಯೂಸಸ್. ಸೊ ಎಲ್ಲರೂ ಒಂದೊಂದು ಗ್ಲಾಸ್ ಜ್ಯೂಸ್ ಕುಡಿದೆ. ಐ ವಾಸ್ ಆಲ್ಸೋ ವೆರಿ ಹ್ಯಾಪಿ, ರಿಫ್ರೆಶ್ ಆಯಿತು, ಫೈನ್, ಒಳ್ಳೆ ನಿದ್ದೆ ಮಾಡ್ಬೋದು ಅಂತ, ಬಿಕಾಸ್ ಬಂದಿದ್ದೆ ಲೇಟ್ ನೈಟು. ಸೊ ಇದು ಬಂದು ನೆಕ್ಸ್ಟ್ ಡೇ ಈವ್ನಿಂಗ್. ಸೊ ನನ್ನ ಅಕ್ಕ ಮತ್ತು ಬಾವ ಇಬ್ಬರೂ ಬಂದಿದ್ದರು ಮಮ್ಮಿ ಮನೆಗೆ. ಸೊ ಆನ್ ದ ವೇ ಅವರು ಮನೆಗೆ ಹೋಗೋವೇನೆ ನಮ್ಮ ಮನೆ ಹತ್ರ. ಸೊ ನನ್ನ ಡ್ರಾಪ್ ಮಾಡ್ತೀನಿ ಅಂತ ಹಾಗೆ ಅಂದರು. ಫೈನ್ ಅಂತ ಹೇಳಿ ಸೊ ಬಾವ ಅಕ್ಕ ಜೊತೆ ನಾನು ಕಾರ್ ಹತ್ಬಿಟ್ಟೆ. ಸೊ ಹತ್ತದ ಮೇಲೆ ಎಂಥ ಒಳ್ಳೆ ಟ್ರೀಟ್ ಫಾರ್ ಹೈಸ್ ಗೊತ್ತಾ, ಎಂಥ ಸ್ಕೆಚಿಂಗ್ ಆನ್ ದ ಸ್ಕೈ ಗೊತ್ತಾ, ಅದು ಹೇಳೋದಕ್ಕೆ ಆಗಲ್ಲ. ನೀವೇ ನೋಡಿ ಎಕ್ಸ್ಪೀರಿಯನ್ಸ್ ಮಾಡಿ. ನನಗೆ ಒಂಥರ ಖುಷಿ ಅನಿಸ್ಬಿಡ್ತು, ಏನಿದು ಸೋ ಗುಡ್ ಆನ್ ದ ಸ್ಕೈ ಅಂತ. ಹೋಗ್ತಾ ಇನ್ನೂ ಚೆನ್ನಾಗಿ ಆಗ್ತಾ ಹೋಯಿತು. ನಂಗೆ ತುಂಬ ಖುಷಿ ಆಯಿತು. ಸೊ ನೀವು ಅದನ್ನು ನೋಡಿ ಎಂಜಾಯ್ ಮಾಡಿ.
ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಶೋ ಆಲ್ ಮೈ ಶಾಪಿಂಗ್ ಸ್ಟಫ್ಸ್. ಸೊ ಪರ್ಪಲಲ್ಲಿ ಕೂಡ ಸ್ವಲ್ಪ ಕಾಸ್ಮೆಟಿಕ್ಸ್ ಎಲ್ಲನೂ ಕೂಡ ನಾನು ಆರ್ಡರ್ ಮಾಡಿದ್ದೆ ಫಾರ್ ಮೈ ಕಸಿನ್ಸ್ ಎಂಗೇಜ್ಮೆಂಟ್ ಆ್ಯಂಡ್ ಫಾರ್ ಮೈ ಡೈಲಿ ಯೂಸಸ್ ಆಲ್ಸೋ ಸ್ವಲ್ಪ ಬೇಕಿತ್ತು. ಸೊ ಅದೆಲ್ಲ ಕೂಡ ಬಂದಿದೆ. ಸೊ ಯಾವುದಾದನ್ನು ತೊಗೊಂಡಿದ್ದೀನಿ ಏನೇನು ಅಂತ ನಿಮಗೆ ತೋರಿಸ್ತಾ ಹೋಗ್ತೀನಿ. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್, ವಿಶ್ ಲಿಸ್ಟಲ್ಲಿ ತುಂಬ ದಿವಸದಿಂದ ಇದ್ದಿದ್ದು. ಸೊ ನೌ ಇಟ್ಸ್ ಇನ್ ಮೈ ಹ್ಯಾಂಡ್. ಸೊ ದ್ಯಾಟ್ ಈಸ್ ಸಮಥಿಂಗ್ ಉಲ್ಟಾ ಕಾಣುತ್ತೆ ಅನಿಸುತ್ತೆ ಮೋಸ್ಟ್ ಪ್ರಾಬ್ಲಿ ಬಿಕಾಸ್ ಫ್ರಂಟ್ ಕ್ಯಾಮ್ರಾ. ದಿಸ್ ಇಸ್ ಮೇಕಪ್ ಫಿಕ್ಸರ್ ನ್ಯಾಚುರಲಿ. ಸೊ ನಿಮ್ಮ ಮುಂದೆ ಅನ್ಬಾಕ್ಸು ಮಾಡ್ತೀನಿ, ನೋಡಿದ್ದೆ ಆಗಲೇ ಬಟ್ ಸ್ಟಿಲ್. This is Makeup Fixer Natural Aloe Vera with Vitamin E from Swiss Beauty. So it's small package, ದೊಡ್ಡದೇನಿಲ್ಲ, it's a small package actually. ಸೊ ಚಿಕ್ಕದು. ಇಟ್ಸ್ ಅ ಮೇಕಪ್ ಫಿಕ್ಸರ್. ಬಿಫೋರ್ ಮೇಕಪ್ಪು ಹಾಕೋಬೋದು, ಆಫ್ಟರ್ ಮೇಕಪ್ಪು ಹಾಕೋಬೋದು ಅಂತ ಇದೆ. ಇದನ್ನು ಯೂಸ್ ಮಾಡೋದು ಹೇಗೆ ಅಂತ ನಾನು ಒಂದು ದಿವಸ ನಿಮಗೆ ಇದ್ರದ್ದು ಕಂಪ್ಲೀಟ್ ವೀಡಿಯೋ ನಾನು ಮೇಕಪ್ ಟ್ಯುಟೋರಿಯಲಲ್ಲಿ ನಿಮಗೆ ಇದನ್ನು ಹಾಕ್ತೀನಿ. ಸೊ ಯು ಕ್ಯಾನ್ ಜಸ್ಟ್ ಹ್ಯಾವ್ ಅ ಲುಕ್ ಆನ್ ಇಟ್. ಸೊ ಇದೊಂದು ಮೇಕಪ್ ಫಿಕ್ಸರ್. ಸೊ ಪರ್ಪಲಲ್ಲಿ ಆ್ಯಕ್ಚುಲಿ ಆಫರ್ಸ್ ಇದೆ. ಸೊ ಯಾರಿಗಾದರೂ ಇಷ್ಟ ಆಯಿತು ಅಂತ ಹೇಳಿದರೆ ಪರ್ಪಲ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡು ಮಾಡ್ಬೋದು. ಇದು ಯಾವುದೇ ಥರ ಸ್ಪಾನ್ಸರ್ ವೀಡಿಯೋ ಅಲ್ಲ, ಇದೆಲ್ಲ ನನ್ನ ಇಷ್ಟದ ಪ್ರಕಾರ, ನನ್ನ ಚಾಯ್ಸ್ ಪ್ರಕಾರ ನಾನು ತೊಗೊಂಡಿರೋದು. ಪರ್ಪಲಲ್ಲಿ ಕೂಡ ಆಫರ್ಸ್ ನಡೀತಿದೆ. ಸೊ ಮೇಬಿಲಿನ್ ಮೇಲೆ, ಲ್ಯಾಕ್ಮಿ ಮೇಲೆಲ್ಲ ಪ್ರೈಸಿಂಗ್ಸ್ ಎಲ್ಲ ಸ್ವಲ್ಪ 50%, 70% ಆಫರ್ಸ್ ಅಂತ ನಡೀತದೆ. ಸೊ ನೀವು ಜಸ್ಟ್ ಬೈಟ್ ನಾವು ಕಮ್ಮಿ ಪ್ರೈಸಿಗೆ ಸಿಗುತ್ತೆ. ಸೊ ನೀವು ಸ್ಟೋರ್ಸ್ಗೆ ಹೋಗಿ ತೊಗೊಳೋದಕ್ಕಿಂತ ಈ ಥರ ಆನ್ಲೈನ್ ಸ್ಟೋರ್ಸಲ್ಲಿ ತೊಗೊಂಡ್ರೆ ನಿಮಗೆ ಪ್ರೈಸಿಂಗ್ ತುಂಬ ಅಂದರೆ ತುಂಬ ಕಮ್ಮಿ ಬರುತ್ತೆ. ಶಿಪ್ಪಿಂಗ್ ಚಾರ್ಜಸ್ಸು ಕೂಡ ಕಮ್ಮಿ ಇರುತ್ತೆ. ಸೊ ಇಫ್ ಇನ್ ಕೇಸ್ ನಿಮಗೆ ಆನ್ಲೈನಲ್ಲಿ ನಿಮ್ಗೆ ಆಗಿಲ್ಲ ಅಂದರೆ ಡೈರೆಕ್ಟ್ ಸ್ಟೋರ್ಗೆ ಹೋಗಿ ತೊಗೋಬೇಕಂದ್ರೆ ಸ್ವಲ್ಪ ನಿಮಗೆ ಜಾಸ್ತಿ ಬೀಳುತ್ತೆ, ಜಾಸ್ತಿ ಕಾಸ್ಟ್ ಆಗುತ್ತೆ. ಸೊ ಫಸ್ಟ್ ಒನ್ ಫಿಕ್ಸರ್. The second most product was from NY. It's a lipstick actually. So liquid lipstick, Runaway anta. So the shade is almost one second, Yanky Sporty Style. The shade is actually Yanky Sporty Style anta mention ಮಾಡಿದ್ದಾರೆ. So this is a shade which have been applied now with the bright wine color. So I just love this color. Actually ಇವಾಗ ನಾನು ಮೇಕಪ್ ಹಾಕಿಲ್ಲ, ಆ್ಯಸ್ ಯೂಶುವಲ್ ಮೈ ಡೈಲಿ ಕ್ರೀಮ್ ವಿತ್ ದಿಸ್ ಲಿಪ್ಸ್ಟಿಕ್. ನೀವು ಮೇಕಪ್ ಮಾಡಿ ಲೈಕ್ ಬ್ರೈಟ್ ಫೌಂಡೇಶನ್ಸ್ ಸ್ವಲ್ಪ ಮೇಕಪ್ ಮಾಡಿ ಈ ಲಿಪ್ಸ್ಟಿಕ್ನ ಯೂಸ್ ಮಾಡಿದ್ರೆ ಯು ಲುಕ್ ಸ್ಟಿಲ್ ಮೋರ್ ಬ್ರೈಟ್ ಆ್ಯಂಡ್ ಯುವರ್ ಸ್ಮೈಲ್ ಆ್ಯಕ್ಚುಲಿ ಎನ್ಲೈಟ್ಸ್. ಸೊ ಈ ಥರ ಡಾರ್ಕ್ ಲಿಪ್ಸ್ಟಿಕ್ ಯೂಸ್ ಮಾಡೋದ್ರಿಂದ ಬೆನಿಫಿಟ್ ಏನು ಅಂತ ಹೇಳಿದ್ರೆ ಯುವರ್ ಲಿಪ್ಸ್ ಗೆಟ್ಸ್ ಹೈಲೈಟೆಡ್, ಚೆನ್ನಾಗಿ ಕಾಣುತ್ತೆ. ಬಟ್ ಮತ್ತು ಇದು ಫೇರ್ ಕಾಂಪ್ಲೆಕ್ಷನ್ ಇರೋರಿಗೆ ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಡಸ್ಕಿ ಇರೋರಿಗೂ ಚೆನ್ನಾಗಿ ಕಾಣುತ್ತೆ ಬಿಕಾಸ್ ಐ ಆಮ್ ಆಲ್ಸೋ ಡಸ್ಕಿ. ಸೊ ನನಗೂ ಚೆನ್ನಾಗಿ ಇಷ್ಟ ಆಯಿತು ಈ ಪ್ರಾಡಕ್ಟ್. ಐ ಲವ್ ದಿಸ್. ಇನ್ನು ಮೇಕಪ್ ಎಲ್ಲ ಮಾಡಿ ನೀವು ಇದನ್ನು ಯೂಸ್ ಮಾಡಿದ್ರೆ ಸ್ಟಿಲ್ ಮೋರ್ ಇಟ್ ಲುಕ್ಸ್ ಗುಡ್. ದಿಸ್ ಇಸ್ ಫ್ರಮ್ NY Runaway. ಉಲ್ಟಾ ಕಾಣ್ತಿದೆ ಬಿಕಾಸ್ ನನ್ನ ಫ್ರೆಂಡ್ ಸೆಲ್ಫಿ ಕ್ಯಾಮ್ರಾದಲ್ಲಿ ಮಾಡ್ತಿದ್ದೀನಿ. ಸೊ ಇಟ್ಸ್ ಲುಕಿಂಗ್ ಉಲ್ಟಾ. This is also one of my favorite. Sticks ಮತ್ತು ಫೌಂಡೇಶನ್ಸ್ ಎಲ್ಲ what happens, you can't get the perfect shades. ನಿಮಗೆ ಸ್ವಲ್ಪ ಕಲರ್ಸ್ ಲಿಪ್ಸ್ಟಿಕ್ಸ್ ಎಲ್ಲ ಏನಾಗುತ್ತೆ ಅಂತಂದರೆ ನೀವು ವೆಬ್ಸೈಟಲ್ಲಿ ಒಂದು 2-3 ಟೈಮ್ಸ್ ನೀವು ವೆರಿಫೈ ಮಾಡಿ ತೊಗೊಳ್ಳಿ. ಬಿಕಾಸ್ ಶೇಡ್ಸ್ ಫೋಟೋಲೇ ಬೇರೆ ಥರ ಕಾಣ್ತಿರುತ್ತೆ, ಲೈಕ್ ವೆಬ್ಸೈಟಲ್ಲೇ ಬೇರೆ ಥರ ಕಾಣ್ತಿರುತ್ತೆ, ನಿಮ್ಮ ಕೈಗೆ ಬಂದಮೇಲೆ ಇಟ್ಸ್ ಡಿಫ್ರೆಂಟ್ ಕಲರ್ ಆ್ಯಕ್ಚುಲಿ. ಸೊ ವಿತ್ ಫೌಂಡೇಶನ್ಸ್ ಆಲ್ಸೋ ಫಸ್ಟ್ ಟೈಮ್ ಬಿಗಿನರ್ಸ್ ಆಗಿದ್ದರೆ ಶಾಪ್ಸ್ಗೆ ಡೈರೆಕ್ಟ್ ವಿಸಿಟ್ ಮಾಡಿ ಅಂತ ನಾನು ಹೇಳ್ತೀನಿ. ಬಿಕಾಸ್ ಅಲ್ಲಿರೋ ನಿಮಗೆ ಸಜೆಸ್ಟ್ ಮಾಡ್ತಾರೆ ನಿಮ್ಮ ಸ್ಕಿನ್ ಟೋನ್ಗೆ ಯಾವ ಫೌಂಡೇಶನ್ ಸೂಟ್ ಆಗುತ್ತೆ, ಕನ್ಸಿಲರ್ ಸೂಟ್ ಆಗುತ್ತೆ, ಮತ್ತು ಶೇಡ್ಸ್ ಎಲ್ಲನೂ ಸ್ವಲ್ಪ ಫ್ಯಾಮಿಲಿಯರ್ ಆಗ್ತೀರಾ. ಸೊ ಒನ್ಸ್ ಯು ಓಕೆ ವಿತ್ ಅಂದರೆ ಸೇಮ್ ಶೇಡ್ನ ನೀವು ಮತ್ತೆ ಆನ್ಲೈನಲ್ಲಿ ಬುಕ್ ಮಾಡ್ಕೊಳ್ಬೋದು. ಸೊ ನಿಮ್ಗಲ್ಲಿ ಶೇಡ್ಸು ಕೂಡ ಮೆನ್ಷನ್ ಮಾಡಿರ್ತಾರೆ, ಆ ಶೇಡ್ಸ್ನ ಪಿಕ್ ಮಾಡಿ ನೀವು ಕಾರ್ಟ್ಗೆ ಹಾಕ್ಕೊಂಡು ಶಾಪಿಂಗ್ ಮಾಡ್ಕೊಳ್ಬೋದು. ಇಫ್ ಇನ್ ಕೇಸ್ ನಿಮಗೆ ಬಿಗಿನರ್ಸ್ ಆಗಿ ಫಸ್ಟ್ ಟೈಮ್ ನೀವು ಆ್ಯಪಲ್ಲೇ ತೊಗೊಳ್ತೀವಿ ಅಂದರೆ ಲೈಕ್ ಪರ್ಪಲ್ ಆ್ಯಪಲ್ಲಿ ಅಥವಾ ಯಾವುದಾದ್ರೂ ಕಾಸ್ಮೆಟಿಕ್ ಆ್ಯಪಲ್ಲೇ ನೀವು ತೊಗೊಳ್ತೀರಾ ಅಂತ ಹೇಳಿದರೆ ಶೇಡ್ಸ್ ಗೊತ್ತಾಗಲ್ಲ. ಬುಕ್ ಮಾಡಿದಾಗ ಬೇರೆ ಬಂದಿರುತ್ತೆ, ಲೈಕ್ ನೀವು ನೋಡಿರೋದೇ ಬೇರೆ ಇರುತ್ತೆ. ನಿಮ್ಮ ಕೈಗೆ ಬಂದಾಗ ನಿಮ್ಮ ಸ್ಕಿನ್ ಟೋನ್ಗೆ ಆ ಶೇಡ್ಸು ಮ್ಯಾಚ್ ಆಗಿರಲ್ಲ, ಮತ್ತು ನೀವು ರಿಟರ್ನ್ ಮಾಡಿ ಅದೆಲ್ಲ ಕೂಡ ಫುಲ್ ಗಲಿಬಿಲಿ ಆಗುತ್ತೆ. ಸೊ ಫಸ್ಟ್ ಗೋ ಫಾರ್ ದಿ ಶಾಪ್. ಬಿಗಿನರ್ಸ್ ಇನ್ನೂ ಯಾರೂ ಮೇಕಪ್ಗೆ ಮೇಕಪ್ ಇನ್ನೂ ಅವ್ರಿಗೆ ಯಾವ ಪ್ರಾಡಕ್ಟ್ಸ್ ಬಗ್ಗೆನೂ ಅಷ್ಟು ಫೆಮಿಲಿಯರ್ ಇಲ್ಲ ಅಂದರೆ ಒಂದು ಸತಿ ಶಾಪ್ ವಿಸಿಟ್ ಮಾಡಿ. ಇರುತ್ತೆ ಲ್ಯಾಕ್ಮಿ ಸ್ಟೋರ್ಸ್, ಎಲ್ಲ ಮಿಕ್ಸ್ ಆಗಿರೋ ಸ್ಟೋರ್ಸ್ ಇರುತ್ತೆ, ಮೇಬಿಲಿನ್, ಲ್ಯಾಕ್ಮಿ ಎಲ್ಲ. ಸೆಕೆಂಡ್ ಮೋಸ್ಟ್ ಪ್ರಾಡಕ್ಟ್, the third product which have been shopped is this Maybelline New York one.
This is actually metallic highlighter, a very very good highlighter. I was having it before, but ಖಾಲಿ ಆಗೋಯ್ತು. ಅದು ಖಾಲಿ ಆಗಿದ್ದಕ್ಕೆ ಇನ್ನೊಂದು ತಗೊಂಡಿದ್ದು. ಸೊ ಇದು ಮೆಟಾಲಿಕ್ ಬರುತ್ತೆ, ಇನ್ನೊಂದು ಶೇಡು ಕೂಡ ಇದೆ. ಸೊ ಫಾರ್ ಡಸ್ಕಿ ಸ್ಕಿನ್ ಈ ಶೇಡ್ಸ್ ಚೆನ್ನಾಗಿ ಕಾಣುತ್ತೆ. ಆ ಶೇಡ್ ಯೂಸ್ ಮಾಡಿದ್ರೆ ಏನಾಗುತ್ತೆ ಅಂತಂದರೆ ಸ್ವಲ್ಪ ನಿಮ್ಮ ಸ್ಕಿನ್ ಟೋನ್ಗಿನ ಡಿಫ್ರೆಂಟ್ ಅನಿಸುತ್ತೆ. ಲೈಕ್ ಡಸ್ಕಿ ಇರೋರಿಗೆ ನಾನು ಹೇಳ್ತಿರೋದು, ಬ್ರೈಟ್ ಇರೋರಿಗೆ ಕ್ಯಾನ್ ಗೋ ಫಾರ್ ದ್ಯಾಟ್ ಆಲ್ಸೋ. ಸೊ ದಿಸ್ ಈಸ್ ಆಲ್ಸೋ ಒನ್ ಆಫ್ ಮೈ ಸೊ ಇದು ಕೂಡ ನಾನು ಒನ್ ಆಫ್ ಮೈ ಫೇವ್ರೇಟ್ ಪ್ರಾಡಕ್ಟ್. ಆಮೇಲೆ ಚಿಕ್ಕ ಪುಟ್ಟ ಲೈಕ್ ಸ್ಟಿಕ್ಕೀಸ್ ಐ ವಾಸ್ ಇನ್ ನೀಡ್. ದಿಸ್ ಇಸ್ ಅ ಪ್ಲೇನ್ ಸ್ಟಿಕ್ಕರ್. ಲುಕ್ಸ್ ಗುಡ್ ರೈಟ್. ಸೊ ನನಗೆ ಈ ಥರ ಪ್ಲೇನ್ ಇಡೋದು ತುಂಬ ಇಷ್ಟ. ದ್ಯಾಟ್ ಲುಕ್ಸ್ ಗುಡ್ ಆನ್ ಮೀ. ಫಾರ್ ಸ್ಯಾರೀಸ್ ಅಂಡ್ ಆಲ್ ಲೈಕ್ ಗೋ ಫಾರ್ ದಿಸ್ ಕೈಂಡ್ ಆಫ್ stickers. The fourth product is I just wanted to buy this. ಇದು ಫಸ್ಟ್ ಟೈಮ್ ನಾನು ಟ್ರೈ ಮಾಡ್ತಾ ಇರೋದು. ಸೊ ಇದ್ರ ಬಗ್ಗೆ ನನಗೆ ಅಷ್ಟು ಇನ್ನೂ ಗೊತ್ತಿಲ್ಲ. ಸೊ ಯೂಸ್ ಮಾಡಾದ್ಮೇಲೆ ಪ್ರಾಡಕ್ಟ್ ಹೇಗಿದೆ ಅಂತ ನಿಮಗೆ ರಿವ್ಯೂ ನಾನು ಕೊಡ್ತೀನಿ. ಇದು ವೈಟ್ನಿಂಗ್ ಆ್ಯಂಡ್ ಬ್ರೈಟ್ನಿಂಗ್ ಕ್ರೀಮ್ ಬಯೋಟಿಕ್ಕಿಂದ ಅಡ್ವಾನ್ಸ್ ಆಯುರ್ವೇದಿಕ್ ಬಯೋ ಕೋಕೋನಟ್ ಅಂತ ಹೇಳಿ ಕ್ರೀಮ್ ಇದು. ಸೊ ಐ ಜಸ್ಟ್ ವಾಂಟೆಡ್ ಟು ಟ್ರೈ. ಶೋ ಯು ನೈಸ್. Yeah, this comes in this kind of package, small box il barutte. Most probably they tell it's ayurvedic botanical extracts, ayurvedic recipe, 100% botanical extract anta mention madide. Let us see how it looks. ನಾನು ನೋಡಿ ಲೈವ್ ಆಗಲಿ ಓಪನ್ ಮಾಡ್ತಿರೋದು. ಓಕೆ, ಇಟ್ ಸ್ಮೆಲ್ಸ್ ಗುಡ್. ಚೆನ್ನಾಗಿದೆ. The cream consistency is also not too runny. ತುಂಬ ನೀರಾಗೇನಿಲ್ಲ. Just show you once. I just show you once. So ತಗೊಂಡಿದ್ದೀನಿ. So it's actually a bit thick consistency. The cream, it's not so runny. Thick consistency ಇದೆ. Yeah, wow, such a great hydration. You can just see this is but getting hydrated. It looks hydrated, dry, hydrated. Smells good. ಚೆನ್ನಾಗಿದೆ. ಸೊ ಪ್ರಾಡಕ್ಟ್ ನಾನು ರಿವ್ಯೂ ಯೂಸ್ ಮಾಡಾದ್ಮೇಲೆ ಹೇಳ್ತೀನಿ how it works for dusky skin or any kind of pimples. I'll just tell you after using the product. Let's keep it back. And other one was from Scene, the purple only. I just bought this. Idunu kuda nan first try. I have not used it before. I was using something called liquid Maybelline indane stick concealer bartittu. I was using that. So idu instant age rewind eraser multi use concealer there. It's a small chota one. ಚಿಕ್ಕದಾಗಿದೆ, ಬಟ್ ನೈಸ್. ಇದು ಹೇಗೆ ಗೊತ್ತಾ? ಸೊ ಮೆನಿ ಪೀಪಲ್, ನಾನು ಇದನ್ನು ಓಪನ್ ಮಾಡಾದ್ಮೇಲೆ ಹೇಗೆ ಹಚ್ಕೊಳ್ಳೋದು ಅಂತಲೇ ಗೊತ್ತಾಗಲಿಲ್ಲ. ಬಿಕಾಸ್ ಇಟ್ಸ್ ಫಾರ್ ಫಸ್ಟ್ ಯು ಹ್ಯಾವ್ ಟು ರೊಟೇಟ್ ಇಟ್. ಸೌಂಡ್ ಕೇಳಿಸ್ತಾ? ರೊಟೇಟ್ ಮಾಡಿ ಪ್ಲೇಸ್ ಇಟ್ ಆನ್ ಲೈಕ್ ಐಲ್ ಜಸ್ಟ್ ಶೋ. Just rubbing, it comes in here. It's like an eraser. You can just erase all your pimple. You can just erase all your pimple marks and everything. So this is the one I've been bought from. This is also one of the things which I've been bought. So you do. And the kajal from Lakme. I took some accessories also. So that was clip. It's a pearl clip. I think I've been shown you before, but once again I am showing you this. So this is the clip. So which looks good on this kind of hair. See? You can't see. So it looks good. So this is one of the clip I've been bought. And the most lovable. ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಇದು ಒಂದು ಸೆಟ್ ಚೋಕರ್ ಕೈಂಡ್.
which is like this. Pala holite. See, if you wear it looks like this. It's good actually. Nange tumba ishta ಆಯ್ತು. This is also part of my cousin's engagement. Our engagement ಇರೋದ್ರಿಂದ ಸ್ವಲ್ಪ ಶಾಪಿಂಗ್ ಜೋರು. So this is also mine. So ಇದಕ್ಕೆ ಸೇಮ್ ಸ್ಟಡ್ like this one. Just show. The same kind of stud. The same kind of stud. ಚೆನ್ನಾಗಿದೆ. I just like this. ಇದು ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಬಿಕಾಸ್ ಇಟ್ಸ್ ಕ್ರೀಮ್ ಕಲರ್, ಇಟ್ಸ್ ನಾಟ್ ವೈಟ್, ಕ್ರೀಮ್ ಕಲರ್ ಇದೆ. ಇಟ್ ಗೋಸ್ ಗುಡ್ ವಿತ್ ಆಲ್ ಬಿಕಾಸ್ ಸಿಂಪಲ್ ಆಗಿರುತ್ತೆ, ಎಲ್ಲಿ ಹೋದರೂ ಹಾಕೊಂಡು ಹೋಗ್ಬೋದು. ಇಟ್ಸ್ ಅ ಗೋಲ್ಡ್ ಆ್ಯಂಡ್ ವೈಟ್ ಪರ್ಲ್ ವಿಚ್ ಇಸ್ ಬಿಂದೆ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಅಂತ ಹೇಳಿ ತಗೊಂಡಿದ್ದು. ಐ ಮೀನ್ ದಿಸ್ ಲುಕ್ಸ್ ಗುಡ್. ಇಟ್ ಸರ್ವ್ಸ್ ಲೈಕ್ ಅ ಬೆಲಿ ಬಟನ್. It serves like a belly button. This is also an elastic. ಇದಕ್ಕೂ ಎಲಾಸ್ಟಿಕ್ ಕೊಟ್ಟಿದ್ದಾರೆ. ಸಿ ಚೆನ್ನಾಗಿ ಇಲ್ಲಿ ಹೋಲ್ಸು ಕೂಡ ಎಕ್ಸ್ಟೆನ್ಷನ್ಸ್ ಇದೆ ನೋಡಿ. ಇದು ಯಾವುದಕ್ಕಾತೋ ಅದಕ್ಕೆ ಹಾಕೋಬೋದು. ಚೆನ್ನಾಗಿದೆ. ಸೊ ಇದು ನನ್ನ ಶಾಪಿಂಗ್ ವ್ಲಾಗ್ ಆಗಿತ್ತು. ಐ ಹೋಪ್ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರೆ ಏನು ಮಾಡಬೇಕು ಹೇಳಿ. ಸೊ ಇದು ನನ್ನ ಶಾಪಿಂಗ್ ವ್ಲಾಗ್ ಆಗಿತ್ತು. ಐ ಹೋಪ್ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ದರೆ ಏನು ಮಾಡಬೇಕು ಹೇಳಿ, ಒಂದು ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡಿ. ಸೊ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ಸಬ್ಸ್ಕ್ರೈಬ್ ಮಾಡಿದ ತಕ್ಷಣ ಪಕ್ಕದಲ್ಲಿ ಬೆಲ್ ಐಕಾನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ನನ್ನ ನೋಟಿಫಿಕೇಷನ್ಸ್ ಎಲ್ಲ ಕೂಡ ಬರುತ್ತೆ. ಸೊ ಆಗ ಯಾವ ವಿಡಿಯೋ ಕೂಡ ಮಿಸ್ ಮಾಡ್ಕೊಳ್ಳಲ್ಲ. ಓಕೆನಾ? ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್ ಲೈಕ್ ದಿಸ್. ಸ್ಟೇ ಟ್ಯೂನ್. ದಿಸ್ ಇಸ್ ಬ್ಲ್ಯಾಕ್ ಬ್ಯೂಟೀಸ್ ಕಾರ್ನರ್ _BBC.